ಒಂದು ಬಾರಿ ಅಯೋಧ್ಯೆಯಲ್ಲಿ ಶ್ರೀರಾಮನ ದರ್ಶನ ಮಾಡಬೇಕು ಅನ್ನುವಂಥದ್ದು ರಾಮನ ಪ್ರತಿ ಭಕ್ತರ ಆಶಯ. ಅಂತಹ ರಾಮ ಮಂದಿರದಲ್ಲಿ ಈಗ ಉಂಡಿಯಲ್ಲಿ ದೊಡ್ಡ ಮಟ್ಟದ ವಂಚನೆ ಆಗಿರುವಂಥದ್ದು, ದೊಡ್ಡ ಮಟ್ಟದ ಕಳ್ಳತನ ಆಗಿರುವಂಥದ್ದು ಇಡೀ ರಾಮ ಭಕ್ತರಲ್ಲೇ ಭಾಳ ದೊಡ್ಡ ಮಟ್ಟದ ಘಾಸಿಯನ್ನು ಉಂಟು ಮಾಡಿದೆ. ಆ ಬಾಲರಾಮನಿಗೆ ಜೀವವನ್ನು ತುಂಬುದಂತಹ, ಆ ಬಾಲರಾಮನಿಗೆ ಒಂದು ರೂಪವನ್ನು ನೀಡಿದಂತಹ ಮೈಸೂರಿನ ಅರುಣ್ ಯೋಗಿರಾಜ್, ಶಿಲ್ಪಿ ಅರುಣ್ ಯೋಗಿರಾಜ್ ಅವರಿಗೆ ನಮ್ಮ ಜೊತೆಲಿದ್ದಾರೆ. ಅವ್ರ ಜೊತೆ ನಾನು ಮಾತಾಡ್ತೀನಿ. ಸರ್, ಇಡೀ ರಾಮನಿಗೆ ಒಂದು ಜೀವವನ್ನು ಕೊಟ್ಟವರು, ಅವ್ರಿಗೊಂದು ರೂಪವನ್ನು ಕೊಟ್ಟಂಥವ್ರು, ಇವತ್ತು ಅಂಥದ್ದೊಂದು ರಾಮ ಮಂದಿರದಲ್ಲಿ ಉಂಡಿಯಲ್ಲಿ ಹಣ ಕದ್ದುಬಿಟ್ರು ಅನ್ನುವಂತಹದ್ದು ದೊಡ್ಡ ಇಶ್ಯೂ ಆಗ್ತಾಯಿದೆ. ವೈಯಕ್ತಿಕವಾಗಿ ತಮ್ಮ ಮೊದಲ ಅಭಿಪ್ರಾಯ? ಸರ್, ಮೊದಲನೇ ಅಭಿಪ್ರಾಯ, ರಾಮ ಭಕ್ತನಾಗಿ ಹೇಗೆ ಎಲ್ಲರಿಗೂ ಈ ಒಂದು ವಿಷಯ ಕೇಳ್ತಿದ್ದಾಗೇ ಒಂದು ಮನಸ್ಸಿನಲ್ಲಿ ನೋವು ಉಂಟಾಗುತ್ತೆ, ಅದೇ ರೀತಿ ನೋವು ಉಂಟಾಗಿದೆ. ಇದೊಂದು ನಿಜನೋ ಸುಳ್ಳು ಅದು ಇನ್ವೆಸ್ಟಿಗೇಷನ್ ಆದಮೇಲೆ ನಮಗೆ ಗೊತ್ತಾಗುತ್ತೆ. ಆದರೆ ಈ ವಿಷಯ ಬಂದಿರೋದೇ ಫಸ್ಟ್ ಆಫ್ ಆಲ್ ಎಲ್ಲರ ಮನಸ್ಸಲ್ಲೂ ದೊಡ್ಡ ಒಂದು ಆಘಾತ ಆಗಿದೆ. ಯಾಕಂದರೆ ನಾನು ಅಯೋಧ್ಯೆಯಲ್ಲಿದ್ದಾಗ ನಾನು ನೋಡಿದ್ದು ಹೇಗೆ ಅಂದರೆ, ಸಾಮಾನ್ಯವಾಗಿ ನಮಗೆ ಮೀಟಿಂಗ್ಗಳಿಗೆ ಹೋಗಬೇಕಾಗಿರುತ್ತೆ. ಮೀಟಿಂಗ್ಗಳಿಗೆ ಹೋಗ್ಬೇಕಾದ್ರೆ ಭಾಳಷ್ಟು ಜನ ಅಲ್ಲಿ ಕಾಯ್ತಿದ್ರು. ನಾವು ಕುತೂಹಲ, ಏನಕ್ಕೆ ಇಷ್ಟೊಂದು ಜನ ಯಾವಾಗಲೂ ಇಲ್ಲಿ ಕಾಯ್ತಿರ್ತಾರೆ ಇವ್ರ ಮುಂದೆ, ಆಫೀಸ್ಗಳ ಮುಂದೆ ಅಂದರೆ, ಡೊನೇಷನ್ ಕೊಡೋಕ್ಕೆ ಅಷ್ಟು ಜನ ಕಾಯ್ತಿದ್ರು. ಒಬ್ಬರು ಲಕ್ಷ ಇರ್ಬೋದು, ಕೋಟಿಗಳ ಚೆಕ್ ಇರ್ಬೋದು, ಅಥವಾ ನೀವಂದಾಗ ಈಗ ನೋಡಿದಾಗ ಬೆಳ್ಳಿಗಳ ತರಕ್ಕೆ ಕೊಡೋದಕ್ಕೇ ಯಾವುದಾದ್ರೂ ಮುಖಾಂತರ ಇನ್ಫ್ಲೂಯೆನ್ಸ್ ಮಾಡಿ ಹೇಗೆ ತಲುಪಿಸ್ಬೋದು. ಹಿಂಗೆ ನನಗೆ ಭಾಳಷ್ಟು ಜನ ಕೇಳಿದ್ದಾರೆ, ಸರ್ ನಾನು ಚಿನ್ನದ ಸರ ಕೊಡಬೇಕು, ನಾನು ಚಿನ್ನದ ಏನೋ ಕೊಡಬೇಕು ಅಂತ. ನಾವೊಂದು ಅಲ್ಲಿ ನಮ್ಮ ಟ್ರಸ್ಟ್ ಅವ್ರದ್ದು ನಂಬರ್ ಕೊಟ್ಟು ನಾನು ಸುಮ್ಮನೆ ಆಗಿಬಿಡ್ತಿದ್ದೆ. ಸೊ ಆ ರೀತಿ ಪ್ರತಿಯೊಬ್ಬರಿಗೂ ಏನಾದರೂ ಒಂದು ಕೊಡುಗೆ ಕೊಡಬೇಕು ಅಂತ ಅವ್ರು ಎಷ್ಟೇ ಕಷ್ಟ ಇದ್ರೂ ದಾನ ಮಾಡಿರೋಂಥ ವಿಷಯದಲ್ಲಿ ಈ ರೀತಿಯಾದ ಒಂದು ಕಳ್ಳತನ ಆಗಿರೋಂಥ ವಿಷಯ ಕೇಳಿದಾಗ ನಮಗೂ ಬಹಳ ನೋವಾಗುತ್ತೆ. ಎಸ್ಪೆಷಲಿ ರಾಮ ಜನ್ಮಭೂಮಿ ಟ್ರಸ್ಟಿನ ಮೇಲೆ ಅಧಿಕಾರಿಗಳು ಅಂದರೆ ಟ್ರಸ್ಟಿಗಳನ್ನ ಭೇಟಿ ಮಾಡ್ತಿದ್ದೆ ಸಾಮಾನ್ಯವಾಗಿ. ಅವರೆಲ್ಲರೂ ನಾನು ನೋಡಿದ್ದು ತುಂಬ ಡೆಡಿಕೇಟೆಡ್, ವೆರಿ ಸಿಂಪಲ್. ಏನಂತೀವಿ, ಒಬ್ಬರು ಒಂದು ಸಲ ಅವ್ರ ರೂಮ್ಗೆ AC ಹಾಕಿಸ್ಬಿಟ್ಟಿದ್ರು. ನನಗೆ AC ಎಲ್ಲ ಬೇಡಪ್ಪ, ನನಗೆ ನಾನು ತೆಗೆದುಬಿಡಿ, ನಂಗೆ ಫ್ಯಾನ್ ಬೇಕು. ಅವರೊಂದು ದಿವಾನ್ ಕಾಟಿಂದ ಮಲ್ಕೊತಾ ಇರೋದು ಸೆಕ್ರೆಟ್ರಿ ಅವರು. ಸಣ್ಣ ರೂಮು, ನೀವು ಅಂದಂಗೆ 10 ಅಡಿ ಬೈ 7 ಅಡಿನೂ ಇಲ್ಲ, 10 ಅಡಿ ಬೈ 6 ಅಡಿನೂ ಇಲ್ಲ ಅದು ರೂಮು. ಅದರೊಂದು ದಿವಾನ್ ಕಟ್ಕೊಂಡು ಮಲ್ಕೊಳ್ತಾರೆ. ನನಗೆ ಈ ಫಸ್ಟ್ ಲೈನ್ ಆಫ್ ಏನಂತೀವಿ ಟ್ರಸ್ಟೀಸ್ ಏನಿದ್ದಾರೆ ಅವರಲ್ಲಿ ನನಗೆ ಕಂಡಿದ್ದು ಎಲ್ಲರೂ ಡೆಡಿಕೇಷನ್ನು, ಟ್ರಾನ್ಸ್ಪರೆನ್ಸಿ. ಅಲ್ಲಿ ಟ್ರಸ್ಟೀಸ್ ಒಂದು 10-11 ಜನ ಇರ್ಬೋದೇನೋ, ಅದ್ರ ಕೆಳಗೆ ಬರುವಂಥ ಅಧಿಕಾರಿಗಳಿರ್ಬೋದು, ಅವ್ರ ಕೆಳಗೆ ಬರುವಂಥ ಒಂದು ಜನಗಳಿರ್ಬೋದು, ಅವರಲ್ಲಿ ಈ ಡಿಸಿಪ್ಲಿನ್ ಇದೆಯಲ್ಲ, ನಮಗೆ ಅದು ಅನುಭವ ಆಗಿಲ್ಲ. ಯಾಕಂದ್ರೆ ನಾವು ಅವ್ರ ಜೊತೆ ಇಂಟ್ರಾಕ್ಷನ್ ಇಲ್ಲ. ರಾಮನಿಗೂ ವಿವಾದಕ್ಕೂ ರಾಮನಿಗೂ ಇದಕ್ಕೇನು ಭಾಳ ದೊಡ್ಡ ಸಂಬಂಧ ಇದೆ ಕಾಣ್ತಾ ಇದೆ ನನಗೆ ಯಾವಾಗಲೂ ಅನ್ನಿಸ್ತದೆ. ರಾಮ ನಮ್ಮೆಲ್ಲರಿಗೂ ಗೊತ್ತು, ಎಲ್ಲೆಲ್ಲಿ ಅವರು ವನವಾಸ ಅನುಭವಿಸಿದ್ರು ಅಥವಾ ಈ ಥರದ್ದು. ಇದು ಒಂದು ಪರೀಕ್ಷೆ. ನಮ್ಮ ಅಯೋಧ್ಯ ಒಂದು ರಾಮ ಜನ್ಮಭೂಮಿ ಟ್ರಸ್ಟ್ ಇರ್ಬೋದು, ಅಲ್ಲಿರುವ ಎಲ್ಲ ಒಬ್ಬರ ಏನಂತಾರೆ ಆಡಳಿತ ಮಂದಿ ಟ್ರಸ್ಟಿನ ಮೆಂಬರ್ಸ್ಗೂ ಇದೊಂದು ಪರೀಕ್ಷೆ ಇದ್ದಾಗಿದೆ. ನನ್ನ ಪ್ರಕಾರ ಅವರು ಗೆದ್ದು ಮತ್ತೊಮ್ಮೆ ನಮ್ಮ ಭಾರತೀಯ ರಾಮ ಭಕ್ತರ ಮನಸ್ಸಿನಲ್ಲಿ ಇದು ಈ ಎಲ್ಲ ಕಹಿ ಅಲಸೋಗಿ ಸಿಹಿ ಸುದ್ದಿ ಜಲ್ದಿ ಬರುತ್ತೆ ಅಂತ ನಾನು ಆಶಿಸ್ತೇನೆ. ಯಾಕಂದರೆ ತುಂಬ ಜನ ಭಾಳ ಪ್ರೀತಿ ಭಕ್ತಿಯನ್ನು ಇಟ್ಟಿದ್ದಂಥ ಇಂಥ ಒಂದು ಕೈಘಟನೆ ನಡಿಬಾರ್ದಾಗಿತ್ತು. ಯಾವತ್ತೂ ಅಂದ್ಕೊಂಡೇ ಇರಲ್ವ ಈ ಥರದೊಂದು ಆಗ್ಬಿಡುತ್ತೆ ಇಂಥದ್ದು ಸಂದರ್ಭದಲ್ಲಿ ಅಂತ? ನಾನು 1 ವರ್ಷ ಅಲ್ಲಿದ್ದೆ, ಒಂದು 9 ತಿಂಗಳು 1 ವರ್ಷ ಅಲ್ಲಿದ್ದ ಒಂದು ಅನುಭವದಲ್ಲಿ ಈ ರೀತಿ ಆಗೋಕ್ಕೆ ಅವ್ರು ಬಿಡ್ತಾರೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಆದರೂ ಇದು ಮಾಡಿದ್ದಾರೆ ಅಂದರೆ ಅಲ್ಲಿರೋರು ತುಂಬ ಚೆನ್ನಾಗಿ ಅದ್ರ ಬಗ್ಗೆ ಗೊತ್ತಿರೋರು ಇರ್ಬೋದು, ಅಥವಾ ಅಲ್ಲಿನ ವಹಿವಾಟಿನ ಬಗ್ಗೆ ಇರ್ಬೋದು, ಎಲ್ಲಿ ಬಂದು ಹೇಗೆ ದುಡ್ಡು ಯಾರ ಹತ್ರ ಹೋಗಿ ಇದು ಹೇಗೆ ಒಂದು ಸರ್ಕ್ಯುಲರ್ ಆಗುತ್ತೆ ಅನ್ನೋ ವಿಷಯ ಗೊತ್ತಿರೋರು ಮಾತ್ರ ಮಾಡೋಕ್ಕೆ ಸಾಧ್ಯ. ಬಹುಶಃ ಅವ್ರಿಗೆಲ್ಲ ಶಿಕ್ಷೆ ಆಗಿ ಈ ಒಂದು ಕಳಂಕದಿಂದ ಎಲ್ಲ ಈಚೆ ಬರಲಿ ಅಂತ ಆಶಿಸ್ತೇನೆ. ಇನ್ನೊಂದು ರಾಮನ ಪರೀಕ್ಷೆ ನಡೀತಾ ಇದೆ ಸರ್. ಹೌದು. ಥ್ಯಾಂಕ್ ಯು. ಇದು ಅರುಣ್ ಯೋಗಿರಾಜ್ ಅವರ ಮಾತು. ಸ್ಪಷ್ಟವಾಗಿ ಅಂದರೆ ಟ್ರಸ್ಟಿಗಳು ಏನಿದ್ದಾರೋ ಅವರು ವೆರಿ ಟ್ರಾನ್ಸ್ಪರೆಂಟ್ ಆಗಿದ್ದಾರೆ ಅನ್ನುವಂಥದ್ದು ತಮ್ಮ ಅನುಭವಕ್ಕೆ ಬಂದಿತ್ತು. ಟ್ರಸ್ಟಿನ ಅಡಿಯಲ್ಲಿ ಇರುವಂಥವ್ರು ಕೆಲವರು ಯಾರು ಈ ಕೆಲಸವನ್ನು ಮಾಡಿರ್ಬೋದು. ಆದರೆ ಇದು ಅಲಾರಾಮ್, ಇದನ್ನು ಎಚ್ಚರಿಕೆ ಗಂಟೆಯಾಗಿ ತಗೋಬೇಕು. ಭವಿಷ್ಯದಲ್ಲಿ ಇದು ಇನ್ನೂ ದೊಡ್ಡ ಮಟ್ಟದ ಡೊನೇಷನ್ಗಳು ಬರುವಂಥ ಹಿನ್ನೆಲೆಯಲ್ಲಿ ಎಚ್ಚರಿಕೆ ವಹಿಸಬೇಕು ಎನ್ನುವಂಥ ಮಾತನ್ನು ಅರುಣ್ ಯೋಗಿರಾಜ್ ಅವರು ಹೇಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಕಾರ್ತಿಕ್ ಜೊತೆ KP ನಾಗರಾಜ್, ಪಬ್ಲಿಕ್ TV, ಮೈಸೂರು.